ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಅಮೆಝಾನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನು ಕೆಲಸ ಇರುತ್ತೆ, ಯಾರು ಎಲಿಜಿಬಲ್ ಇರ್ತಾರೆ, ಹೇಗೆ ಅಪ್ಲೈ ಮಾಡೋದು, ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ, ಎಲ್ಲದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬೇಸಿಕಲಿ ಇದನ್ನ ಫಸ್ಟೇ ಒಂದ್ಸಲ ವಿಡಿಯೋ ಮಾಡಿದ್ದೆ. ಆಗ ನಾನು ವಿಡಿಯೋ ಮಾಡಬೇಕಾದ್ರೆ ಕರ್ನಾಟಕದವರಿಗೆ ಓಪನ್ ಇತ್ತು, ಅದಾದ್ಮೇಲೆ ಕ್ಲೋಸ್ ಆಗಿತ್ತು. ಅದಾದ್ಮೇಲೆ ಯಾರ್ಯಾರು ವಿಡಿಯೋ ನೋಡ್ತಿದ್ರು ಅವರೆಲ್ಲ ಕಮೆಂಟ್ ಆಗ್ತಾ ಇದ್ರು, ಇದಕ್ಕೆ ಕರ್ನಾಟಕದವ್ರಿಗಿಲ್ಲ ಬೇರೆಯವ್ರಿಗಿದೆ ಆ ಥರ ಎಲ್ಲ. ಸೊ ಅದಕ್ಕೋಸ್ಕರನೇ ಈಗ ಮತ್ತೆ ಕರ್ನಾಟಕದವರಿಗೆ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನೀವು ಈ ವಿಡಿಯೋ ನೋಡಿದಾಗ ಅಪ್ಲೈ ಮಾಡಿಬಿಡಿ, ಏಕೆಂದರೆ ಯಾವಾಗ ಬೇಕಾದರೂ ಅವರಿಗೆ ರಿಕ್ವೈರ್ಮೆಂಟ್ ಫಿಲ್ ಆದ ಕೂಡಲೇ ಕ್ಲೋಸ್ ಮಾಡ್ತಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈನ ಮಾಡಲಿ. ನಾನು ಯಾವ ಪೋಸ್ಟ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ಅಂದರೆ, ಏನಾದರೂ ಕಸ್ಟಮರ್ಸ್ಗೆ ಅವರ ಆರ್ಡರ್ ಬಗ್ಗೆ ಅಥವಾ ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ಏನಾದರೂ ಪೇಮೆಂಟ್ ರಿಲೇಟೆಡ್ ಅಥವಾ ವೆಬ್ಸೈಟ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ಅವ್ರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದೆ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಕರ್ನಾಟಕದ ಕಸ್ಟಮರ್ಸ್ಗೆ ಸಪೋರ್ಟ್ ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂದರೆ ಕಸ್ಟಮರ್ಸ್ಗೆ, ಡ್ರೈವರ್ಸ್ಗೆ, ಶಿಪ್ಪರ್ಸ್, ಡೆಲಿವರಿ ಸರ್ವಿಸ್ ಪಾರ್ಟ್ನರ್ಸ್ಗೆ ಇವರೆಲ್ಲರಿಗೂ ಸಪೋರ್ಟ್ ಮಾಡೋದಾಗಿರುತ್ತೆ. ಅಂದರೆ ಅವ್ರದ್ದು ಏನಾದ್ರು ಕ್ವೈರೀಸ್ ಇರುತ್ತಲ್ಲ ಅದನ್ನ ಸಾಲ್ವ್ ಮಾಡೋದು. ಹಾಗೆ ಏನಾದರೂ ಅಮೆಝಾನ್ ವೆಬ್ಸೈಟ್ ಅಥವಾ ಅಮೆಝಾನ್ ಪ್ರೈಮ್ ಸರ್ವಿಸಸ್ ಅಥವಾ ಡಿಜಿಟಲ್ ಸರ್ವಿಸಸ್ ಅಂದರೆ ಎಕೋ, ಕಿಂಡಲ್ ಈ ರೀತಿ ಸ್ವಲ್ಪ ಸರ್ವಿಸಸ್ಗಳಿದೆ, ಅದರಲ್ಲೇನಾದರೂ ಪ್ರಾಬ್ಲಮ್ಸ್ ಬಂದರೆ ಅದನ್ನ ರಿಸಾಲ್ವ್ ಮಾಡೋದು. ಹಾಗೆ ಒಂದೊಂದ್ಸಲ ಕಸ್ಟಮರ್ಸ್ಗೆ ಫೋನ್ ಮಾಡಿಬಿಟ್ಟು ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದೆಯಾ ಈ ಪ್ಲಾಟ್ಫಾರ್ಮಿಂದ ಅದನ್ನೆಲ್ಲ ತಿಳ್ಕೊಳೋದೆ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇದರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ ಲರ್ನಿಂಗ್ ಮತ್ತು ಗ್ರೋತ್ ಅಪರ್ಚುನಿಟೀಸ್ ಇದೆ. ಇನ್ನು ಇದು ಬಂದು 24/7 ವರ್ಕ್ ಆಗಿರುತ್ತೆ. ಸೊ ನೀವು ಬೇರೆ ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡಬೇಕಾಗಬಹುದು. ಲೈಕ್ 1 AM ಶಿಫ್ಟ್ ಅಥವಾ 3 AM, 9 PM, 11 PM ಈ ಥರ ಬೇರೆ ಬೇರೆ ಶಿಫ್ಟ್ಗಳಿರುತ್ತೆ. ಅದರಲ್ಲಿ ಯಾವುದ್ರಲ್ಲಾದ್ರೂ ನೀವು ವರ್ಕ್ ಮಾಡೋದಿರುತ್ತೆ. ಇನ್ನು ಇದನ್ನ ಮಾಡೋಕ್ಕೋಸ್ಕರ ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ನಿಮಗೆ ಲ್ಯಾಪ್ಟಾಪ್, ಮೈಕ್ರೋಫೋನ್ ಮತ್ತು ಹೆಡ್ಸೆಟ್, ಅಂದರೆ ಮೈಕ್ರೋಫೋನ್ ಮತ್ತು ಹೆಡ್ಸೆಟ್ ಎರಡೂ ಕಾಂಬಿನೇಷನಲ್ಲಿ ಬರುತ್ತೆ, ಅದು ಅವರೇ ಪ್ರೊವೈಡ್ ಮಾಡ್ತಾರೆ. ಬಟ್ ನಿಮ್ಮ ಹತ್ರ ಲೈಕ್ ಒಂದು ಮನೇಲಿ ಆರಾಮಾಗಿ ಕೂತ್ಕೊಂಡು ವರ್ಕ್ ಮಾಡೋ ಥರ ಒಂದು ಡೆಸ್ಕ್, ಒಂದು ಚೇರ್ ಈ ರೀತಿ ಸಪ್ರೇಟಾಗಿರಬೇಕು. ಹಾಗೆ ನಿಮ್ಮ ಹತ್ರ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂದರೆ ವೈಫೈ ಕನೆಕ್ಷನ್ ಇರಬೇಕು. ಬಟ್ ಅದಕ್ಕೆ ನೀವೇನು ಮಂತ್ಲಿ ಪೇ ಮಾಡ್ತೀರಾ ಅದನ್ನ ಇವರೇ ರಿಯಂಬರ್ಸ್ ಮಾಡಿ ಕೊಡ್ತಾರೆ. ಸೊ ಬೇಸಿಕಲಿ ಅದು ಕೂಡ ಫ್ರೀ ಅಂತಲೇ ಅಂದ್ಕೊಳ್ಳಿ. ಇನ್ನು ಇಲ್ಲಿ ಯಾವುದೇ ಥರದ ಸ್ಕ್ರಿಪ್ಟ್ ಇರಲ್ಲ. ಲೈಕ್ ಈ ಕಸ್ಟಮರ್ ಏನು ಕೇಳ್ತಾರೆ ಹಾಗೆ ನಿಮ್ಗೆ ಏನು ನಾಲೆಡ್ಜ್ ಇದೆ ಅದ್ರ ಮೇಲೆ ನೀವು ಆನ್ಸರ್ ಮಾಡೋದಾಗಿರುತ್ತೆ. ಏನೇ ಥರ ಸ್ಕ್ರಿಪ್ಟೆಡ್ ಏನಿರಲ್ಲ. ಇನ್ನು ಹಾಗೆ ಅದೇ ಥರ ಅದ್ರ ಜೊತೆಗೆ ನಿಮಗೆ ಏನಾದ್ರು ಅಮೆಝಾನ್ ಕೂಪನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬೆನಿಫಿಟ್ಸ್ಗಳೆಲ್ಲ ಕೊಡ್ತಾರೆ. ಇನ್ನು ಸ್ಪೆಸಿಫಿಕಲಿ ಕರ್ನಾಟಕದವ್ರಿಗೆ ನೋಡೋದಾದರೆ ಜಾಯಿನ್ ಅಮೆಝಾನ್ ನಾವು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ಅದರಲ್ಲಿ ಒಂದು ಕರ್ನಾಟಕದಾಗಿದೆ. ಮೋಸ್ಟ್ಲಿ ಈ 7th ಒನ್ ಇರಬೇಕು. ಇದನ್ನ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೋಲ್ ಏನು, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ಜಾಬ್ ಟೈಪ್ ಸೀಸ್ನಲ್, ಅಂದರೆ ಇದು ಎಲ್ಲ ಟೈಮ್ ಇರಲ್ಲ, ಸೀಸನ್. ಈಗ ಸ್ವಲ್ಪ ದಿನದವರೆಗೂ ಇರುತ್ತೆ. ಅವರಿಗೆ ಬೇಕಾಗಿರೋ ಅಷ್ಟು ಜನ ಸಿಕ್ಕಿದ ಕೂಡಲೇ ಕ್ಲೋಸ್ ಮಾಡ್ತಾರೆ. ಸೊ ಆದಷ್ಟು ಬೇಗ ನೋಡಿದ ಕೂಡಲೇ ಅಪ್ಲೈ ಮಾಡಿ. ಇನ್ನು ಲೊಕೇಶನ್ ನೋಡೋದಾದರೆ ವರ್ಕ್ ಫ್ರಮ್ ಹೋಮ್ ಇನ್ ಕರ್ನಾಟಕ. ಸೊ ಇದು ಕರ್ನಾಟಕದವರಿಗೆ, ಬೇಸಿಕಲಿ ಕರ್ನಾಟಕದ ಕಸ್ಟಮರ್ಸ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಇದು ಮಾಡಿರೋದು. ಹಾಗೆ ಹೇಳ್ದಾಗೆ ನಿಮಗೆ ಏನು ಕೆಲಸ ಇರುತ್ತೆ ಅಂತ ಅಂದರೆ, ಈಗ ಡೆಲಿವರಿ ಪಾರ್ಟ್ನರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಅಥವಾ ಇದರಲ್ಲಿ ಪ್ರಾಡಕ್ಟ್ ಮಾರ್ತಿರ್ತಾರಲ್ಲ ಅಂಥವ್ರದ್ದು ಏನಾದ್ರು ಕ್ವೈರೀಸ್ ಇದ್ದರೆ ಅದನ್ನ ಲೈಕ್ ಫೋನ್ ಮುಖಾಂತರ ಅಥವಾ ಚಾಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಸಾಲ್ವ್ ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದರೆ ಇದನ್ನ ಎಲ್ಲ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಬರ್ತೀರಾ, ಅದರಲ್ಲಿ ನೀವು ನೋಡ್ಕೋಬಹುದು. ಇನ್ನು ವರ್ಕಿಂಗ್ ಅವರ್ಸ್ ಎಲ್ಲ ಎಷ್ಟಿರುತ್ತೆ ಅಂತ ನೋಡೋದಾದರೆ ಇದು ಯಾವಾಗ ಬೇಕಾದರೂ ಶಿಫ್ಟ್ ಆಗಿರ್ಬೋದು. ಲೈಕ್ ನೈಟ್ ಶಿಫ್ಟ್ ಅಥವಾ ಡೇ ಶಿಫ್ಟ್ ಅಥವಾ ಮಧ್ಯಾಹ್ನದ ಶಿಫ್ಟು ಯಾವ್ದಾದ್ರು ಆಗಿರ್ಬೋದು. ಅವರಿಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊಡ್ತಾರೆ. ಇನ್ನು ಇದು ಬಂದು ನೀವು ವಾರಕ್ಕೆ ಮಿನಿಮಮ್ 40 hours ವರ್ಕ್ ಮಾಡಬೇಕಾಗಿರುತ್ತೆ. ಇನ್ನು ಶಿಫ್ಟ್ಗಳನ್ನ ನೋಡೋದಾದರೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಇದು ಬಂದು ಫುಲ್ 24/7 ಇರುತ್ತೆ. ಇನ್ನು ಇದರಲ್ಲಿ ಲೈಕ್ ನ್ಯಾಷನಲ್ ಹಾಲಿಡೇ, ಪಬ್ಲಿಕ್ ಹಾಲಿಡೇ ಈ ಥರ ಎಲ್ಲ ಇರುತ್ತಲ್ಲ, ಅಂಥದಕ್ಕೆಲ್ಲ ನಿಮಗೆ ಲೀವ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವತ್ತಿನ ದಿನವೂ ವರ್ಕ್ ಮಾಡಬೇಕಾಗ್ಬೋದು. ಬಟ್ ನಿಮಗೆ ನಾರ್ಮಲ್ ವೀಕ್ ಆಫ್ ಅಥವಾ ಅದಕ್ಕೆ ಕಾಂಪ್ ಆಫ್ ಆ ಥರ ಎಲ್ಲ ಇರುತ್ತೆ. ಏನು ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ ನೀವು ಮಿನಿಮಮ್ 18 ವರ್ಷದ ಮೇಲಾಗಿರಬೇಕು. ಇನ್ನು ಇಂಡಿಯಾದವರೇ ಆಗಿರಬೇಕು. ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ, ಬರೆಯೋಕ್ಕೆ, ಓದೋಕ್ಕೆ ಎಲ್ಲ ಬರಬೇಕು. ಹಾಗೆ ಕಂಪ್ಯೂಟರಲ್ಲಿ ವರ್ಕ್ ಮಾಡಿ
ಅಭ್ಯಾಸ ಇರಬೇಕು. ಇನ್ನೂ ಬೇರೆ ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಹಾಗೆ ನಿಮಗೆ ರೊಟೇಟಿಂಗ್ ಶಿಫ್ಟ್ಗಳು ಬರ್ಬೋದು. ಒಂದು ವಾರ ಮಾರ್ನಿಂಗ್ ಶಿಫ್ಟ್, ಒಂದು ವಾರ ಮಧ್ಯಾಹ್ನ, ಒಂದು ವಾರ ನೈಟ್, ಈ ರೀತಿ ಅದಕ್ಕೂ ನೀವು ರೆಡಿ ಆಗಿರಬೇಕು. ಹಾಗೆ ನಿಮಗೆ ಸಪ್ರೇಟ್ ಒಂದು ವರ್ಕ್ ಸ್ಪೇಸ್ ಇರಬೇಕು, ಮತ್ತು ಒಂದು ವೈಫೈ ಕನೆಕ್ಷನ್ ಇರಬೇಕು. ಅದು ಮಿನಿಮಮ್ 20 MB/s ಡೌನ್ಲೋಡ್ ಸ್ಪೀಡ್ ಇರಬೇಕು ಮತ್ತು 8 MB ಅಪ್ಲೋಡ್ ಸ್ಪೀಡ್ ಇರಬೇಕು. ಇದಕ್ಕೆ ರಿಯಂಬರ್ಸ್ಮೆಂಟ್ ಅವರೇ ಮಾಡಿಕೊಡ್ತಾರೆ. ಇನ್ನು ನಿಮ್ಮ ಸ್ಟ್ರೆಂತ್ ಏನೇನಿರಬೇಕು ಅಂದರೆ ಹಾರ್ಡ್ ವರ್ಕಿಂಗ್, ಡೀಟೇಲ್ ಓರಿಯೆಂಟೆಡ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಸ್ಕಿಲ್ಸ್ ಇರಬೇಕು. ಹಾಗೆ ಕಸ್ಟಮರ್ಸ್ ಜೊತೆ ರೂಡ್ ಅಲ್ದೇ ಆರಾಮಾಗಿ ಮಾತಾಡೋವಂಥ ಸ್ಕಿಲ್ಸ್ ಇರಬೇಕು. ಹಾಗೆ ಏನಾದರೂ ನಿಮಗೆ ಬೇರೆ ಬೇರೆ ಟಾಸ್ಕ್ ಕೊಟ್ಟಾಗ ಅದನ್ನ ಕಂಪ್ಲೀಟ್ ಮಾಡೋಕ್ಕೂ ರೆಡಿ ಇರಬೇಕು. ಇನ್ನು ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ನೋಡೋದಾದರೆ, ಟ್ರೈನಿಂಗ್ ಎಲ್ಲ ಅವರೇ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಪ್ರತಿ ಮಂತ್ ಸ್ಯಾಲ್ರಿ, ಜೊತೆಗೆ ಮೆಡಿಕಲ್ ಇನ್ಶೂರೆನ್ಸ್, ಪೆನ್ಷನ್ ಪ್ಲ್ಯಾನ್, ಇಂಟರ್ನೆಟ್ ಅಲವೆನ್ಸ್, ಅದೇ ಹೇಳ್ದಾಗೆ ವೈಫೈಗೆ ನಿಮ್ಗೇನು ಬಿಲ್ ಬರುತ್ತೆ ಅದನ್ನ ಅವರೇ ರಿಯಂಬರ್ಸ್ ಮಾಡಿಕೊಡ್ತಾರೆ. ಅದಾದಮೇಲೆ ಅಮೆಝಾನ್ನಲ್ಲಿ ನಿಮಗೆ ಡಿಸ್ಕೌಂಟ್ಸ್ಗಳು ಸಿಗುತ್ತೆ. ಹಾಗೆ ಎಕ್ಸ್ಪರ್ಟ್ ಇಂದ ಟ್ರೈನಿಂಗ್ಸ್ಗಳೆಲ್ಲ ಸಿಗುತ್ತೆ. ಇನ್ನು ಇದಕ್ಕೆ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಒಂದು ಅಸೆಸ್ಮೆಂಟ್ ಇರುತ್ತೆ. ಅದಾದಮೇಲೆ ಇಂಟರ್ವ್ಯೂ ಆ ಥರ ಏನಾದ್ರು ಇರುತ್ತೆ, ಅಥವಾ ಏನಾದರೂ ಐರ್ ಓರಿಯೆಂಟೇಷನ್ ಎಲ್ಲ ಮಾಡ್ತಾರೆ. ಅದಾದಮೇಲೆ ನೀವು ವರ್ಕ್ ಮಾಡೋದು ಶುರು ಮಾಡ್ಬೋದು. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಇಲ್ಲಿ ಇದಕ್ಕೆ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಇಲ್ವೋ ಅದನ್ನ ಅಕ್ಸೆಪ್ಟ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಇಮೇಲ್ ಅಥವಾ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಲಾಗಿನ್ ಆಗಬೇಕಿರುತ್ತೆ. ಲಾಗಿನ್ ಆದಮೇಲೆ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ನಿಮ್ಮ ನೇಮ್ ಏನು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ರೆಸ್ಯೂಮ್, ಹಾಗೆ ನಿಮ್ಗೆ ಏನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದ್ರ ರಿಲೇಟೆಡ್ ಇನ್ಫಾರ್ಮ್, ಅದನ್ನೆಲ್ಲ ಕೊಟ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಿರುತ್ತೆ. ಅದಾದಮೇಲೆ ನಿಮಗೆ ಅಸೆಸ್ಮೆಂಟ್ ಇರುತ್ತೆ. ಅಸೆಸ್ಮೆಂಟ್ ಆದಮೇಲೆ ಏನಾದರೂ ಇಂಟರ್ವ್ಯೂ ಆ ಥರ ಏನಾದ್ರು ತೊಗೊಂಡು ನಿಮ್ಮನ್ನ ಹೈರ್ ಮಾಡ್ಕೊತಾರೆ. ಹೈರ್ ಮಾಡ್ಕೊಂಡಾದ್ಮೇಲೆ ಆಫರ್ ಲೆಟರ್ ಕೊಡ್ತಾರೆ. ಅದಾದಮೇಲೆ ನಿಮಗೆ ಲ್ಯಾಪ್ಟಾಪ್, ಹೆಡ್ಸೆಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನೀವು ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಯಾರೆಲ್ಲ ಈ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಇದು ಯಾಕೆಂದರೆ ಸೀಸ್ನಲ್ ಜಾಬ್, ಯಾವಾಗ ಬೇಕಾದರೂ ಕ್ಲೋಸ್ ಆಗ್ಬೋದು. ಸೊ ನೀವು ಅವ್ರಿಗೆ ಶೇರ್ ಮಾಡಿದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.